ನಮಸ್ಕಾರ ಸ್ನೇಹಿತರೆ. ಸನಾತನ ಧರ್ಮದಲ್ಲಿ ಈತನನ್ನು ದೇವರುಗಳ ದೇವ ಮಹಾದೇವ ಎಂದು ಕರೆಯುತ್ತಾರೆ. ಅಲ್ಲದೆ ತನ್ನ ಮೂರನೇ ಕಣ್ಣಿನ ಅಗ್ನಿಯಿಂದ ಇಡೀ ಪ್ರಪಂಚವನ್ನೇ ಕ್ಷಣಾರ್ಧದಲ್ಲಿ ನಾಶ ಮಾಡಬಲ್ಲನು. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಈತನನ್ನು ನಾವು ಶಿವ, ಈಶ್ವರ, ಪರಮೇಶ್ವರ, ರುದ್ರ, ಶಂಕರ, ಮಹಾದೇವ ಇನ್ನು ಮುಂತಾದ ಹೆಸರಿನಿಂದ ಜಪಿಸುತ್ತೇವೆ. ಶಿವನು ಬ್ರಹ್ಮಾಂಡದಲ್ಲಿ ಆದಿ ಮತ್ತು ಅಂತ್ಯವಿಲ್ಲದ ದೇವರಾಗಿದ್ದಾನೆ. ಶಿವನು ಭಕ್ತ ಪ್ರಿಯನಾಗಿದ್ದು ಭಕ್ತರ ಭಕ್ತಿಗೆ ಬೇಗ ಒಲಿಯುವ ದೇವರು ಎಂದು ಹೇಳುತ್ತಾರೆ. ಅಲ್ಲದೆ ಈತನನ್ನು ಹೆಚ್ಚಾಗಿ ಲಿಂಗದ ರೂಪದಲ್ಲಿ ನಾವು ಪೂಜಿಸುತ್ತೇವೆ. ಶಿವನನ್ನು ಆರಾಧಿಸುವವರು ಶೈವರು ಎಂದು ಕರೆಯುತ್ತಾರೆ. ನಾವು ಇಂದಿನ ವಿಡಿಯೋದಲ್ಲಿ ಶಿವನು ಹೇಗೆ ಜನಿಸಿದನು ಎಂದು ತಿಳಿದುಕೊಳ್ಳೋಣ. ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಹಾದೇವನ ಜನ್ಮದ ಬಗ್ಗೆ ನಾವು ಮೊದಲಿಗೆ ಶಿವಪುರಾಣದಲ್ಲಿ ನಾವು ಕಾಣಬಹುದು. ಶಿವಪುರಾಣದ ಪ್ರಕಾರ ಶಿವನು ಸ್ವಯಂಭೂ ಎಂದು ಹೇಳಲಾಗುತ್ತದೆ. ಸ್ವಯಂಭೂ ಎಂದರೆ ಸ್ವತಃ ತಾನಾಗಿಯೇ ತಾನೇ ಹುಟ್ಟಿದ ಉದ್ಭವ ಮೂರ್ತಿ. ಈತನಿಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಅಲ್ಲದೆ ಶಿವನಿಗೆ ಹುಟ್ಟೂ ಇಲ್ಲ, ಮೃತ್ಯುವೂ ಇಲ್ಲ. ಇದರಿಂದ ಶಿವನನ್ನು ಮೃತ್ಯುಂಜಯ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡದಲ್ಲಿ ಬ್ರಹ್ಮನು ಸೃಷ್ಟಿಕರ್ತನು, ವಿಷ್ಣು ರಕ್ಷಕನು, ಶಿವನು ವಿನಾಶಕನೂ ಆಗಿದ್ದಾನೆ. ಇದು ಶಿವಪುರಾಣದಲ್ಲಿ ಬರುವಂತಹ ಕಥೆಯಾಗಿದೆ. ಮತ್ತೊಂದು ಪುರಾಣವಾದ ವಿಷ್ಣು ಪುರಾಣದ ಪ್ರಕಾರ ಶಿವನ ಜನ್ಮದ ಕಥೆ ಬೇರೆಯೇ ಇದೆ. ವಿಷ್ಣು ಪುರಾಣದಲ್ಲಿ ಬ್ರಹ್ಮಾಂಡದ ಒಡೆಯನಾದ ಮಹಾವಿಷ್ಣುವಿನ ದಿವ್ಯ ಪ್ರಭೆಯಿಂದ ಶಿವನ ಜನನವಾಯಿತು ಎಂದು ಹೇಳುತ್ತಾರೆ. ಅಲ್ಲದೆ ಇನ್ನೊಂದು ಕಥೆಯ ಪ್ರಕಾರ ಮಹಾವಿಷ್ಣುವು ಮಲಗಿದ್ದಾಗ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನ ಜನನವಾಯಿತು. ಆಗ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರು ಬ್ರಹ್ಮಾಂಡದ ಬಗ್ಗೆ ಚರ್ಚಿಸುತ್ತಿರುವಾಗ ಶೂನ್ಯದಿಂದ ಶಿವನ ಜನನವಾಯಿತು. ಆದರೆ ಬ್ರಹ್ಮನಿಗೆ ಶಿವನ ಬಗ್ಗೆ ತಿಳಿದಿರುವುದಿಲ್ಲ. ಶಿವನ ಬಗ್ಗೆ ಮಹಾವಿಷ್ಣುವು ಬ್ರಹ್ಮದೇವನಿಗೆ ಸಂಪೂರ್ಣವಾಗಿ ತಿಳಿಸಿದಾಗ ಬ್ರಹ್ಮನು ತನ್ನಿಂದಾದ ತಪ್ಪಿಗೆ ಶಿವನ ಬಳಿ ಹೋಗಿ ತನ್ನ ಮಗನಾಗಿ ಜನಿಸುವಂತೆ ಕೋರಿಕೊಳ್ಳುತ್ತಾನೆ. ಬ್ರಹ್ಮದೇವನ ಕೋರಿಕೆಯನ್ನು ಕೇಳಿದ ಶಿವನು ಮಗನಾಗಿ ಜನಿಸುತ್ತಾನೆ. ಅದಲ್ಲದೆ ಶಿವಪುರಾಣದಲ್ಲಿ ವಿಷ್ಣುವಿನ ಜನ್ಮದ ಕಥೆ ಬೇರೆ ಇದೆ. ಶಿವನು ತನ್ನ ರುದ್ರಾಕ್ಷ ಮಾಲೆಯನ್ನು ಜಪಿಸುತ್ತಾ ಧ್ಯಾನಾಸಕ್ತನಾಗಿದ್ದಾಗ ಆ ಮಾಲೆಯಿಂದ ಉದುರಿದ ಒಂದು ರುದ್ರಾಕ್ಷಿಯಿಂದ ವಿಷ್ಣುವಿನ ಜನನವಾಯಿತು ಎಂದು ಹೇಳಲಾಗುತ್ತದೆ. ಇದನ್ನೆಲ್ಲ ನಾವು ಗಮನಿಸಿದರೆ ಶಿವಪುರಾಣ ಹಾಗೂ ವಿಷ್ಣು ಪುರಾಣದ ಪ್ರಕಾರ ಶಿವನ ಜನನದ ಕಥೆ ಬೇರೆ ಬೇರೆ ರೀತಿಯಲ್ಲಿ ಇರುವುದನ್ನು ನಾವು ಕಾಣಬಹುದು. ಸನಾತನ ಹಿಂದೂ ಧರ್ಮದಲ್ಲಿ ಶಿವನ ಜನ್ಮದ ಕುರಿತು ಅನೇಕ ಕಥೆಗಳಿವೆ. ಅದರಲ್ಲಿ ತೀರ ಸಾಮಾನ್ಯವಾದ ಕಥೆಯನ್ನು ನೀವು ಕೇಳಿರಬಹುದು. ಆ ಕಥೆ ಯಾವುದೆಂದರೆ, ಸಾವಿರಾರು ವರ್ಷಗಳ ಹಿಂದೆ ಬ್ರಹ್ಮಾಂಡದಲ್ಲಿ ವಿಷ್ಣು ಹಾಗೂ ಬ್ರಹ್ಮನ ನಡುವೆ ಯಾರು ದೊಡ್ಡವರು, ಯಾರು ಬಲಶಾಲಿ ಎಂದು ಜಗಳ ನಡೆಯುತ್ತಿತ್ತು. ಬ್ರಹ್ಮದೇವನು ಈ ಸಕಲ ಸೃಷ್ಟಿಯನ್ನು ನಿರ್ಮಿಸಿದವನು ನಾನೇ ಎಂದು ಹೇಳುತ್ತಾನೆ. ಆಗ ವಿಷ್ಣುವು ಬ್ರಹ್ಮನಿಗೆ, ನೀನು ನನ್ನ ನಾಭಿ ಕಮಲದಿಂದ ಹುಟ್ಟಿದ್ದು, ಅದರಿಂದ ನಾನು ನಿನಗೆ ತಂದೆ ಎಂದು ಹೇಳುತ್ತಾನೆ. ಹೀಗೆ ಜಗಳ ಮುಂದುವರೆದಾಗ ಅವರ ಮುಂದೆ ಒಂದು ಪ್ರಕಾಶಮಾನವಾದ ಲಿಂಗವೊಂದು ಪ್ರತ್ಯಕ್ಷವಾಗುತ್ತದೆ. ಅದರ ಪ್ರಕಾಶಕ್ಕೆ ಅವರ ಸುತ್ತಲೂ ಏನು ಕಾಣಿಸುವುದಿಲ್ಲ. ವಿಷ್ಣುವಿಗೂ ಹಾಗೂ ಬ್ರಹ್ಮನಿಗೂ ಅಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗುವುದಿಲ್ಲ. ಲಿಂಗದಿಂದ ಒಂದು ಅಶರೀರವಾಣಿಯು ಕೇಳಿಸುತ್ತದೆ. ಆ ಅಶರೀರವಾಣಿಯು ಈ ಲಿಂಗದ ಆದಿ ಮತ್ತು ಅಂತ್ಯವನ್ನು ಮೊದಲು ಯಾರು ತಲುಪುತ್ತಾರೋ ಅವರೇ ದೊಡ್ಡವರು ಹಾಗೂ ಬಲಶಾಲಿಗಳು ಎಂದು ಹೇಳುತ್ತದೆ. ಆ ಧ್ವನಿಯು ಕೇಳುತ್ತಲೇ ಬ್ರಹ್ಮನು ಲಿಂಗದ ಆದಿಯನ್ನು ತಲುಪಲು ಪ್ರಯತ್ನಿಸುತ್ತಾನೆ. ಆ ಕಡೆಯಿಂದ ವಿಷ್ಣು ಆ ಲಿಂಗದ ಅಂತ್ಯವನ್ನು ತಲುಪಲು ಪ್ರಯತ್ನಿಸುತ್ತಾನೆ. ಆದರೆ ಅವರಿಬ್ಬರು ಎಷ್ಟೇ ಪ್ರಯತ್ನ ಪಟ್ಟರೋ ಆ ದಿವ್ಯ ಲಿಂಗದ ಆದಿ ಮತ್ತು ಅಂತ್ಯವು ತಲುಪಲು ಸಾಧ್ಯವಾಗುವುದಿಲ್ಲ. ಇದನ್ನೆಲ್ಲ ನೋಡಿ ಲಿಂಗ ರೂಪದಲ್ಲಿದ್ದ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಆಗ ವಿಷ್ಣು ಹಾಗೂ ಬ್ರಹ್ಮನು ತಮ್ಮ ಸೋಲನ್ನು ಒಪ್ಪಿಕೊಂಡು ಶಿವನ ಮುಂದೆ ತಲೆಬಾಗಿ ನಿಂತುಕೊಳ್ಳುತ್ತಾರೆ. ಇದರಿಂದ ಇಡೀ ಬ್ರಹ್ಮಾಂಡದ ಮಹಾಶಕ್ತಿಯು ಸಾಕ್ಷಾತ್ ಶಿವನೇ ಎಂದು ಅವರಿಗೆ ಅರ್ಥವಾಗುತ್ತದೆ. ಅಲ್ಲದೆ ಶಿವನಿಗಿಂತ ಮಿಗಿಲಾದ ಮತ್ತೊಂದು ಶಕ್ತಿಯು ಈ ಬ್ರಹ್ಮಾಂಡದಲ್ಲಿ ಇಲ್ಲ ಎಂದು ಬ್ರಹ್ಮ ಮತ್ತು ವಿಷ್ಣುವು ಒಮ್ಮತದಿಂದ ಒಪ್ಪಿಕೊಳ್ಳುತ್ತಾರೆ. ಇನ್ನು ತ್ರಿಮೂರ್ತಿಗಳ ತಂದೆ ತಾಯಿ ಯಾರೆಂದು ನೋಡುವುದಾದರೆ, ಒಮ್ಮೆ ನಾರದರು ಬ್ರಹ್ಮನನ್ನು ಇಡೀ ಸೃಷ್ಟಿಯ ಸೃಷ್ಟಿಕರ್ತ ಯಾರು ಮತ್ತು ತ್ರಿಮೂರ್ತಿಗಳ ತಂದೆ ತಾಯಿ ಯಾರು ಎಂದು ಕೇಳಿದಾಗ ಬ್ರಹ್ಮದೇವನು ನಾರದನಿಗೆ, ಈ ಬ್ರಹ್ಮಾಂಡವು ಸೃಷ್ಟಿಯಾಗಿದ್ದೆ ಮಾತೆಯಾದ ದುರ್ಗಾದೇವಿಯಿಂದ, ಆದ್ದರಿಂದ ತ್ರಿಮೂರ್ತಿಗಳಾದ ನಾವು ಆಕೆಯ ಮಕ್ಕಳು ಎಂದು ಹೇಳುತ್ತಾನೆ. ಇಡೀ ಬ್ರಹ್ಮಾಂಡಕ್ಕೆ ಶಿವನೇ ಮೂಲ. ಶಿವನು ಗುರುವಾಗಿ ತನ್ನ ಶಿಷ್ಯರಾದ ಸಪ್ತ ಋಷಿಗಳಿಗೆ ತನ್ನ ಎಲ್ಲಾ ವಿದ್ಯೆಗಳನ್ನು ದಾರಿ ಎರೆಯುತ್ತಾನೆ. ಇದರಿಂದ ಶಿವನನ್ನು ಆದಿಯೋಗಿ
ಚತುರ್ಮುಖಿ ಎಂದು ಕರೆಯುತ್ತಾರೆ. ಶಿವನಿಗೆ 5 ಮುಖಗಳಿವೆ. ಅವುಗಳೆಂದರೆ 1 ಸಾಧ್ಯೋಜತ, 2 ವಾಮದೇವ, 3 ಅಘೋರ, 4 ತತ್ಪುರುಷ, 5 ಈಶಾನ. ಈ ಎಲ್ಲಾ ಮುಖಗಳು ಒಟ್ಟಿಗೆ ಸೇರಿದರೆ ಓಂಕಾರ ಸೃಷ್ಟಿಯಾಗುತ್ತದೆ. ಓಂಕಾರದಲ್ಲಿ ಬ್ರಹ್ಮಾಂಡದ ಸಕಲವೂ ಇದೆ. ಶಿವನ ಮೂಲ ಮಂತ್ರವು ಓಂಕಾರವೇ ಆಗಿದೆ. ಓಂ ನಮಃ ಶಿವಾಯ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.